ಈ ಪ್ರಕರಣದಲ್ಲೂ ಸರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಎಲ್ಲರೂ ಕೂಡ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡೋದ್ ಬಿಟ್ರೆ ಇವ್ರಿಗೆ ಏನು ಬೇರೆ ಗೊತ್ತೇ ಇಲ್ಲ ರೀ. ಏನೇ ಯಾರದೇ ಮನೇಲಿ ಏನೇ ಆಯ್ತು ಅಂತ ಅಂದ್ರೂ ಶಿವಕುಮಾರೇ ಕಾರಣ. ಏನ್ ಮಾಡಕ್ಕಾಗತ್ತೆ ಅದಕ್ಕೆ? ಇವತ್ತು ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಎಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಕಾಣ್ತಾ ಇದ್ದಾರೆ ಹೊರತು ಬೇರೆಯವ್ರು ಯಾರು ಕಾಣಿಸ್ತಾ ಇಲ್ಲ. ನೀವು ಹುಡುಕ್ಬೇಕಪ್ಪ. ಅಲ್ಲ ಸರ್, ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಹೊರತುಪಡಿಸ್ತಂತೆ ಸರ್. ಈಗ ನೀವು ಹುಡುಕ್ಬೇಕು, ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ನೀವು ಹುಡುಕಿ, ಮುಂದಿನ ಸಿಎಂ ಅಂತ ಸರ್ ನನಗೆ ಗೊತ್ತಿಲ್ಲ ಅಪ್ಪ. ನೀವೇ ಹುಡುಕ್ಬೇಕು. ನೀವು ಮಾಧ್ಯಮದ ಸ್ನೇಹಿತರಿದ್ದೀರಿ. ಭಾಳ ಅದು ನನಗೆ ಗೊತ್ತಿಲ್ಲ. ನನಗೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಬಗ್ಗೆ ಚಿಂತನೆ ಮಾಡೋಣ. ಇವತ್ತು ಆದ ದುರಂತಕ್ಕೆ ಆಗಿರ್ತಕ್ಕಂಥ ಸಾವು ನೋವಿಗೆ ಇವತ್ತು ನಾವೆಲ್ಲರೂ ಕೂಡ ತಲೆ ತಗ್ಸ್ಬೇಕಾಗ್ತದೆ. ಜೊತೆಗೆ ಅವರ ಕುಟುಂಬದ ಜೊತೆ ಇರಬೇಕಾಗ್ತದೆ. ಇವತ್ತು ಕೆಲವೊಂದು ಅಚಾತುರ್ಯಗಳು ನಡೆದಿಲ್ಲ ಅಂತ ಹೇಳೋದಿಲ್ಲ. ನೀವು ಇಷ್ಟೊಂದು ವ್ಯಾಖ್ಯಾನಗಳನ್ನು ಮಾಡ್ತಕ್ಕಂಥ ಮಾಧ್ಯಮದ ಸ್ನೇಹಿತರು, ನಿಮ್ಮ ಹಿಂದಿನ ಇತಿಹಾಸವನ್ನು ನೀವು ಕೂಡ ಯಾವ್ಯಾವ ರಾಜ್ಯದಲ್ಲಿ, ಯಾವ್ಯಾವ ರಾಷ್ಟ್ರದಲ್ಲಿ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಗಿದೆ ದುರ್ಘಟನೆಗಳು, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳು ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಕೂಡ ಪರೀಕ್ಷೆ ಮಾಡ್ಕೋಬೇಕು ಅನ್ನೋದು ನನ್ನ ವಿನಯಪೂರ್ವಕವಾದಂಥ ಮನವಿ. ನಿನ್ನೆ ತಾವು ಮಾತಾಡಿದ್ರಿ ಸರ್, ಎಲ್ಲೊಂದು ಕಡೆ ಸರ್ಕಾರ ವೈಫಲ್ಯ ಕಂಡು ಬರಲಿಲ್ವಾ ಸರ್ ಇನ್ಸಿಡೆಂಟ್ ಅಲ್ಲಿ? ನೋಡ್ರಿ, ಸರ್ಕಾರದ ವೈಫಲ್ಯನೂ ಇದೆ ರೀ. ಈಗ ಪೆಹಲ್ಗಾಮ್ನಲ್ಲಿ ಸತ್ರಲ್ಲ, ಸರ್ಕಾರದ ವೈಫಲ್ಯ ಅಲ್ವಾ? ಸರ್ಕಾರದ ವೈಫಲ್ಯ ಅಲ್ವೇನಪ್ಪ? ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿಗಳ ರಾಜೀನಾಮೆ ಕೇಳಿದ್ರಾ? ಕುಮಾರಸ್ವಾಮಿ ಅವರು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರಾ? ನಿಜ, ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ನಮ್ಮ ಭಾರತೀಯರನ್ನು ಕೊಂದಿದ್ದಾರೆ. ಅದರ ಬಗ್ಗೆ ನಮಗೆ ನೋವಿದೆ. ಅದಕ್ಕೆ ತಕ್ಕವಾಗಿ ಏನು ಉತ್ತರ ಕೊಡಬೇಕೋ ಅದನ್ನು ಸರ್ಕಾರ ಎಲ್ಲ ಪಕ್ಷಗಳು ಸೇರಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಿಂತಿದ್ದೇವೆ. ನಾವು ಅದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗ್ಲಿಲ್ವಲ್ಲ. ಕ್ರೀಡಾಭಿಮಾನಿಗಳು ಬಂದು ಕ್ರೀಡೆಯಲ್ಲಿ ಗೆದ್ದಂಥ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಲಕ್ಷಾಂತರ ಜನ ಸೇರಿದಂಥ ಸಂದರ್ಭದಲ್ಲಿ ಕೆಲವೊಂದು ಅವಘಡಗಳು ನಡೆಯತಕ್ಕಂಥದ್ದು ಸಹಜ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ವರನಟ ರಾಜ್ಕುಮಾರ್ ಅವರು ಸತ್ತಂಥ ಸಂದರ್ಭದಲ್ಲಿ ಇವರ ಆಡಳಿತ ವೈಫಲ್ಯ ಇರಲಿಲ್ವಾ? ಏನು ರಾಜೀನಾಮೆ ಕೊಟ್ರಾ ಕುಮಾರಸ್ವಾಮಿ? ಔಸ್ಕೊಂಡು ಕೂತ್ಕೊಬಿಟ್ಟಿದ್ರು.